ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಬ್ಬಕ್ಕೆ ಸಜ್ಜಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಗರ್ಗರಿಯಾಗಿರುವಂತಹ ಸಜ್ಜಪ್ಪ, ಹಾಗೆ ಬಾಯಿಟ್ರೆ ಕರಗಿ ಹೋಗಿಬಿಡುತ್ತೆ. ನೋಡ್ತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ. ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಹಬ್ಬಕ್ಕೆ ಅಂತಲ್ಲ, ನಾವೆಲ್ಲಾದರೂ ಟ್ರಿಪ್ ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂದಾಗ ಈ ರೀತಿ ಸಜ್ಜಪ್ಪನ ಮಾಡ್ಕೊಂಡು ಹೋಗ್ಬೋದು. ಅಂದರೆ ತುಂಬ ದಿನವರೆಗೂ ಅದು ಗರ್ಗರಿಯಾಗಿರುತ್ತೆ, ಸ್ಟೋರ್ ಮಾಡಿ ಇಟ್ಕೋಬೋದು. ಬನ್ನಿ ಹಾಗಿದ್ರೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಜ್ಜಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಮೊದಲು ನಾವು ಕಣ್ಕನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟಿಗಿಂತ ಚಿರೋಟಿ ರವೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬೇಡ ಅನ್ನೋರು ಎಣ್ಣೆನೂ ಸಹ ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನೀರು ಹಾಕೋಕ್ಕೂ ಮುಂಚೆನೇ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಮೈದಾ ಹಿಟ್ಟು ಮತ್ತು ತುಪ್ಪ, ಈ ಮೂರು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಜ್ಜಪ್ಪ ಅನ್ನೋದು ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕೈಯಲ್ಲಿ ಉಜ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಅದು ನಾವು ಯಾವ ಶೇಪಿಗೆ ಕಟ್ತೀವೋ ಆ ಶೇಪಲ್ಲಿ ಈ ರೀತಿಯಾಗಿ ಬರಬೇಕು. ಅದು ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು. ಇವಾಗ ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ನಾದ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಆ ಲೇಯರ್ ಅನ್ನೋದು ನೀಟಾಗಿ ಗರ್ಗರಿ ಆಗಿಬಿಡುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯ, ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈಗ ನೆನೆಸ್ಕೊಂಡಾದಮೇಲೆ ಇದನ್ನು ಒಂದು 2 ಅವರ್ಸ್ ನೆನೆಯಲಿಕ್ಕೆ ಬಿಡೋಣ. ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅದು ನಾವು ಒಳಗಡೆ ಫಿಲ್ಲಿಂಗ್ ರೆಡಿ ಮಾಡ್ಕೊತೀವಲ್ಲ, ಅಷ್ಟೊತ್ತಾದರೂ ನೆನೆಯಲಿಕ್ಕೆ ಬಿಡೋಣ. ಈಗ ನೋಡಿ, ಅದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ದಪ್ಪ ಇದೆ, ಹಾಗಾಗಿ ನಾನಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೇನೂ ಹಾಕ್ಕೋಬೋದು. ನೀರು ಹಾಕ್ಕೊಂಡ್ಲಾರ್ದೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನನ್ನು ಇಟ್ಬಿಟ್ಟು 1-2 ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಒಂದೊಳ್ಳೆ ಘಮ ಬರುತ್ತಲ್ಲ ಆ ಗಸಗಸೆದೆಲ್ಲ, ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 1 ಕಪ್ ಚಿರೋಟಿ ರವೆ ಮತ್ತು 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಲ್ವ, ಅದಕ್ಕೆ ಸಮವಾಗಿ ನಾನಿಲ್ಲಿ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೇನಾದರೂ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಇದು ಮಾತ್ರ ಕರೆಕ್ಟಾಗಿ ಬಂದಿತ್ತು. ಇದೆಲ್ಲ ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಕರಗಿದೆ. ಜಸ್ಟ್ ಈ ರೀತಿ ಕರಗಿದ್ರೆ ಸಾಕು, ಪಾಕ ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಈ ಕಾಯಿ ತುರಿ ಎಲ್ಲ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲ ನಾನು ಬೆಲ್ಲದ ನೀರನ್ನು ಸಹ ನಾನು ಶೋಧಿಸ್ಕೊತೀನಿ. ಕಸ ಏನಾದರೂ ಇದ್ದರೆ ಸಪ್ರೇಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಶೋಧಿಸ್ಕೊಂಡಾದಮೇಲೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಮತ್ತು ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ನೀರಿನಂಶ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಒಂದು ಸ್ವಲ್ಪ ನೀರಿನಂಶ ಕಡಿಮೆ ಆಗಿದೆ ಅಲ್ವಾ. ಇವಾಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗಸಗಸೆ ಮತ್ತು ರವೆ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ 1 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ತುಂಬ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದೊಂದು ಸ್ವಲ್ಪ ಎಲ್ಲ ಹೊಂದ್ಕೊಂಡು ಕಾಯಿ ಜೊತೆ ಚೆನ್ನಾಗಿ ರವೆನೂ ಹಾಕಿರೋದ್ರಿಂದ ಅದೆಲ್ಲ ಒಂದು ಸ್ವಲ್ಪ ಅದು ಹೊಂದ್ಕೋಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು. ಇವಾಗ ಗಟ್ಟಿ ಆಗಿಬಿಟ್ರೆ ಆಮೇಲೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾಡ್ಕೊಂಡಾದಮೇಲೆ ಇಟ್ಕೊಳ್ಳೋಣ. ನೋಡಿ, ಈಗ ಅದೆಲ್ಲ ತಣ್ಣಗಾದಮೇಲೆ ಈಗ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ಇಷ್ಟು ಸಾಫ್ಟಾಗಿರಬೇಕು. ತುಂಬ ಗಟ್ಟಿ ಆದರೆ ಅದು ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ನೋಡಿ, ಈಗ ಅದೇ ರೀತಿಯಾಗಿ ಎಲ್ಲದನ್ನು ನಾನು ಒಂದು ಸೈಜಲ್ಲಿ ಬಾಲ್ಸನ್ನು ಮಾಡಿ ಇಟ್ಕೊಂಡಿದ್ದೀನಿ. ಒಳಗಡೆ ಫಿಲ್ ಮಾಡೋದಕ್ಕೆ ಬೇಕಲ್ವ.
ಈಗ ಅದಾದಮೇಲೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ನೆಂದಿದೆ. ಇನ್ನೂ ಒಂದು ಸರಿ ನಾವು ಇನ್ನೊಂದು 5 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋಣ. ಇದೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಗರ್ಗರಿ ಆಗಿರುತ್ತೆ. ಹಾಗಾಗಿ ನಾನು ಮತ್ತೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ ಈ ರೀತಿ ಬಾಲ್ಸ್ನ ಮಾಡಿ ಇಟ್ಕೊಳ್ಳೋಣ. ಕಣಕ ಮತ್ತು ಒಳಗಡೆ ಫಿಲ್ ಮಾಡ್ತೀವಲ್ಲ ಹೂರಣ, ಅದೆರಡೂ ಸಹ ಸಮ ಪ್ರಮಾಣದಲ್ಲೇ ಇರಬೇಕು. ಒಂದು ಕಡಿಮೆ ಒಂದು ಜಾಸ್ತಿ ಆ ರೀತಿಯೂ ಆಗಬಾರ್ದು. ನೋಡಿ ಮಣೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಒಂದು ಸ್ವಲ್ಪನೇ ತೊಗೊಂಡು ಈ ರೀತಿ ನೋಡಿ ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಬೇಕು ಅಂದರೆ ಕೈಯಲ್ಲೂ ಸಹ ತಟ್ಕೋಬೋದು. ಇವಾಗ ನಾವು ಹೂರಣನ ಇಟ್ಕೊಳ್ಳೋಣ. ಒಳಗಡೆಗೆ ಇಟ್ಬಿಟ್ಟು ನಾರ್ಮಲಾಗಿ ನಾವು ಪರೋಟ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಫಿಲ್ ಮಾಡ್ಕೊತೀವಲ್ಲ, ಆ ರೀತಿಯೇ ಎಲ್ಲದನ್ನು ಸೇರಿಸ್ಕೊಂಡು ಫಿಲ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಮಾಡ್ಕೊಂಡಾದಮೇಲೆ ಇಲ್ಲಿ ಏನಾದರೂ ಎಕ್ಸ್ಟ್ರಾ ಅಂತ ಅನಿಸಿದರೆ ಅದನ್ನು ತಕ್ಕೋಬೋದು. ಇಲ್ಲ ಸರಿ ಹೋಗುತ್ತೆ ಅನ್ನೋದಾದರೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಮತ್ತು ಸೀಳಬಾರ್ದು, ಆ ರೀತಿಯಾಗಿ ನೀಟಾಗಿ ಕವರ್ ಆಗಬೇಕು. ಇವಾಗ ನೋಡಿ ನೀಟಾಗಿ ಲಟ್ಟಣಿಕೆ ತೊಗೊಂಡು ಸ್ವಲ್ಪ ಹಗುರವಾಗಿ ಲಟ್ಟಿಸ್ಬೇಕು. ತುಂಬ ತೆಳುವಾಗಿ ಜೋರಾಗಿ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ. ಅದೇ ರೀತಿಯಾಗಿ ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿರಬೇಕು. ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಎಣ್ಣೆನೂ ಸಹ ಬಿಸಿ ಆಗಿದೆ. ಈಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ನೋಡಿ ಈ ರೀತಿಯಾಗಿ ಬಿಸಿಯಾಗಿರಬೇಕು. ತುಂಬ ಹೀಟಾಗಿದ್ದರೂ ಸಹ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಸಜ್ಜಪ್ಪ ಅನ್ನೋದು ಬೇಗನೆ ಕೆಂಪಗಾಗ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂದಾಗ ಹಾಕ್ಬಿಟ್ಟು ಅದು ಸಜ್ಜಪ್ಪ ಮೇಲೆ ಬರೋವರೆಗೂ ನೀವು ಕೈ ಆಡಿಸ್ಬಾರ್ದು. ಯಾವಾಗ ಅದು ಮೇಲೆ ಬರುತ್ತಲ್ಲ ಆವಾಗ ನಾವು ಅದನ್ನು ತಿರುಗಿಸ್ಕೋಬೇಕು. ಹಿಂದೆ ಮುಂದೆ ನೋಡಿಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ಇನ್ನೂ ಒಂದೆರಡನ್ನು ಸಹ ಹಾಕ್ಕೋಬೋದು. ನೋಡಿ ಅಷ್ಟೇ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಜ್ಜಪ್ಪ ರೆಡಿ ಆಗೋಯಿತು. ಅದೇ ರೀತಿ ಎಲ್ಲದನ್ನು ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂದರೆ ನೀವೇ ನೋಡಿ, ಈ ರೀತಿ ಓಪನ್ ಮಾಡ್ತಾಯಿದ್ರೆ ಹಾಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀಟಾಗಿ ಒಳಗಡೆ ಫಿಲ್ಲಿಂಗ್ ಅಂತೂ ಎರಡೂ ಸೈಡು ಚೆನ್ನಾಗಿ ಎಲ್ಲದೂ ಕೂಡ ಹತ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಸಹ ಇಟ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ. ಹೋಳಿಗೆ, ಕಡುಬು ಈ ರೀತಿ ಮಾಡಲಿಕ್ಕೆ ಬರಲ್ಲ ಅನ್ನೋರು ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗೋಗುತ್ತೆ. ಹಬ್ಬಕ್ಕೆ ಅಂತಲ್ಲ, ನಾವು ಎಲ್ಲಾದರೂ ಊರಿಗೆ ಹೋಗಬೇಕು ಅಂದ ಸಮಯದಲ್ಲೂ ಸಹ ಈ ರೀತಿ ರೆಸಿಪಿ ಸಜ್ಜಪ್ಪ ಮಾಡಿಕೊಂಡು ತೊಗೊಂಡೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.